ಹಾಯ್ ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ಪ್ರಿಯ ಸ್ನೇಹಿತರೆ, ನಾವು ಇವತ್ತು ಒಂದು ಪ್ರಮುಖ ಪುಣ್ಯಕ್ಷೇತ್ರ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರದಲ್ಲಿದ್ದೀವಿ. ಸರ್, ಇಲ್ಲಿ ಬನ್ನಿ. ಇದು ನಮ್ಮ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಎಂದು ಕರೆಸಿಕೊಳ್ಳುವ ಸಹ್ಯಾದ್ರಿ ಬೆಟ್ಟ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ. ನಾವು ಕರ್ನಾಟಕದಲ್ಲಿ ಮಲೆನಾಡ ಶಿಖರಗಳಂತ ಕರಿತೀವಲ್ಲ, ಆ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಕೃಷ್ಣಾ ನದಿಯ ಜನ್ಮಭೂಮಿಯಾಗಿರುತ್ತೆ. ಪ್ರಿಯ ಸ್ನೇಹಿತರೆ, ಮಹಾಬಲೇಶ್ವರ್ ಇದೊಂದು ಪ್ರಮುಖ ಪುಣ್ಯಕ್ಷೇತ್ರ. ಸರಿ, ಒಂದು ಪ್ರಮುಖ ಪುಣ್ಯಕ್ಷೇತ್ರ ಏನಿದೆ ಅಲ್ವಾ, ಇದು ದಕ್ಷಿಣ ಭಾರತದ ಎರಡನೇ ಉದ್ದವಾದ ನದಿ ಎಂದು ಕರೆಸಿಕೊಳ್ಳುವ ಕೃಷ್ಣಾ ನದಿಯ ಉಗಮ ಸ್ಥಾನ ಆಗಿದೆ. ಕೃಷ್ಣಾ ನದಿಗೆ ನಾವು ಕೃಷ್ಣೆ ಎಂದು ಸಹ ಕರಿತೀವಿ. ಈ ಒಂದು ಕೃಷ್ಣಾ ನದಿ ಅಂತ ಬಂದಾಗ ಸರ್, ಒಂದು ನಿಮಿಷ ಬನ್ನಿ. ಎಲ್ಲರೂ ಏನು ಕನ್ಫ್ಯೂಸ್ ಆಗಿರ್ತೀರಿ ಫ್ರೆಂಡ್ಸ್ ಅಂತಂದ್ರೆ, ನದಿಯ ಉಗಮ ಸ್ಥಾನ ಅಂತ ಬಂದಾಗ ಎಲ್ಲರೂ ಭೂಮಿಯ ಅಂತರದಿಂದ ನೀರು ಮೇಲೆ ಬಂದು ಉಗಮ ಆಗುತ್ತೆ ಅನ್ಕೊಂತೀರ. ತಪ್ಪು. ನಮ್ಮ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ಮೋಡಗಳು ಬಂದು ಸಂಗ್ರಹಗೊಳ್ಳುತ್ತವೆ. ನಿಮಗೆ ಗೊತ್ತು, ಹಿಂದೂ ಮಹಾಸಾಗರದಿಂದ ನೈಋತ್ಯ ಮಾನ್ಸೂನ್ ಮಾರ್ಗವನ್ನು ಅನುಸರಿಸಿಕೊಂಡು ಪಶ್ಚಿಮ ಘಟ್ಟದಲ್ಲಿ ಬಂದು ಸೆರೆಯಾಗುವ ಮೋಡಗಳು ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯನ್ನು ತರಿಸ್ತವೆ. ಸರಿ, ಈಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯನ್ನು ಬಿದ್ದಾಗ ಈ ಪ್ರದೇಶದಲ್ಲಿ ಮಳೆ ಆಗುತ್ತೆ ತಾನೆ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾದಾಗ ಈ ಪರ್ವತದ ಎತ್ತರ ಪ್ರದೇಶದಿಂದ ಆ ಬಿದ್ದ ನೀರುಗಳು, ಆ ತೊರೆಗಳು, ಹಳ್ಳಗಳು ಒಂದು ನಿರ್ದಿಷ್ಟ ಪ್ರದೇಶವನ್ನು ಅನುಸರಿಸಿಕೊಂಡು ಕೆಳಗಿಳಿಬೇಕು. ಹಿಂಗೆ ನಿರ್ದಿಷ್ಟ ಪ್ರದೇಶ ಅನುಸರಿಸಿಕೊಂಡು ಕೆಳಗಿಳಿಬೇಕು ಸರ್. ಈಗ ಕೆಳಗಿಳಿಬೇಕಾದ್ರೆ ಈ ರೀತಿ ಸರ್, ಒಂದು ನಿಮಿಷ ಈ ಕಡೆ ನಿಮ್ಮ ಕ್ಯಾಮ್ರಾವನ್ನು ತಿರುಗಿಸ್ರಿ. ಈ ಒಂದು ಪ್ರದೇಶದಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಈ ತೊರೆ ಏನಿದೆ ಅಲ್ವಾ, ಈ ರೀತಿ ಸಾವಿರಾರು ಈ ಒಂದು ಪ್ರದೇಶದಲ್ಲಿ ತೊರೆಗಳು ಹರಿದು ಬರ್ತವೆ. ಸರ್, ಈ ಕಡೆ ತಗೊಳ್ಳಿ ವಿಡಿಯೋ. ಆ ಒಂದು ಪ್ರದೇಶದಲ್ಲಿ ತಗೊಳ್ಳಿ, ಅಲ್ಲಿಂದನೂ ಜರಿಗಳಿರ್ತವೆ. ಈ ಕಡೆ ಈ ಒಂದು ಪ್ರದೇಶದಿಂದನೂ ಜರಿಗಳಿರ್ತವೆ. ಹಲವಾರು ಜರಿಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸೇರಿ ಆ ಒಂದು ಪ್ರದೇಶದಿಂದ ನದಿ ಹರಿದು ಹೋಗುವ ಪ್ರದೇಶಕ್ಕೆ ನಾವು ನದಿಯ ಜನ್ಮಭೂಮಿ, ಉಗಮ ಸ್ಥಾನವೆಂದು ಕರೆಸಿಕೊಳ್ಳುತ್ತೇವೆ. ಈ ರೀತಿ ಕೃಷ್ಣಾ ನದಿ ಪ್ರಾರಂಭವಾಗುವ ಪ್ರದೇಶ ಇದಾಗಿರುತ್ತೆ. ಇದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿ ಎಂಬ ಪ್ರದೇಶದ ಬಳಿ ನಿಜಾಮಪಟ್ಟಣದ ಹಂಸಲಾದೇವಿ ಎನ್ನುವಂತ ಒಂದು ಪ್ರದೇಶಕ್ಕೆ ಹೋಗಿ ಸೇರುತ್ತೆ ಸರ್. ಈ ರೀತಿ ಒಂದು ಕೃಷ್ಣಾ ನದಿಯ ಉಗಮ ಸ್ಥಾನದ ಒಂದು ಪ್ರದೇಶದಲ್ಲಿ ಇವತ್ತು ನಾವು ಪ್ರದೀಪ್ ಸರ್, ಆಮೇಲೆ ಸಿದ್ಧಾರೂಢ್ ಸರ್, ಆಮೇಲೆ ನಮ್ಮ ಶ್ರೀಮಂತ್ ಸರ್, ಬಸವರಾಜ್ ಸರ್ ಮತ್ತು ಆನಂದ್ ಸರ್ ಅವರು ಬಂದು ಈ ಒಂದು ಪ್ರದೇಶನ ತುಂಬಾ ಅನುಭವಿಸ್ತಾ ಇದ್ದೀವಿ. ಕರ್ನಾಟಕ ಮತ್ತು ಭಾರತದ ಎಲ್ಲ ಪ್ರಜೆಗಳು ಈ ಒಂದು ಪ್ರದೇಶಕ್ಕೆ ಬಂದು ಈ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರವನ್ನು ನೋಡಿಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಏನ್ ಮಾಡೋಣ ಸರ್, ನಿಲ್ಲಿಸೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಇದನ್ನು ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಸರ್, ಕಟ್ ಮಾಡ್ರಿ.